ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ಈತನ ಹೆಸರು ಲೀ ಅಂತ. ಇವನು ಒಂದು ಜೈಲಿನಲ್ಲಿ ಸಿಗಾಕೊಂಡಿರ್ತಾನೆ. ಕತ್ಲೆ ಕೋಣೆಯಲ್ಲಿ ಒಂದು ಸ್ಟ್ಯಾಂಪ್ನ ರೆಡಿ ಮಾಡ್ತಾ ಇರ್ತಾನೆ, ಹಾಗೂ ಒಂದು ಲೆಟರ್ನ ಕಳಿಸೋದಕ್ಕೆ ಸಿದ್ಧತೆ ಮಾಡ್ತಾ ಇರ್ತಾನೆ. ಇವನೊಂದು ಜೈಲ್ ಸಿಗಾಕೊಂಡಿರ್ತಾನೆ, ಬಟ್ ಆಚೆಗಿರೋರಿಗೆ ಒಂದು ಲೆಟರ್ ಕಳಿಸಿರುತ್ತೆ. ಸೊ ಪೋಸ್ಟ್ ಮ್ಯಾನ್ ಒಬ್ಬ ಬರ್ತಾನೆ, ಅವನು $10 ಡಿಮ್ಯಾಂಡ್ ಮಾಡ್ತಾನೆ ಪ್ರತಿ ಲೆಟರ್ಗೆ ಆಚೆ ಕಳಿಸೋದಕ್ಕೆ. ಸೊ ಲೀ ಹತ್ರ $1 ಕೂಡ ಕಾಸಿರಲ್ಲ. ಸೊ ಅವನೇನ್ ಮಾಡ್ತಾನೆ, ಸ್ಟ್ಯಾಂಪ್ನ ಡೂಪ್ಲಿಕೇಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದು ಒರಿಜಿನಲ್ ಹಾಗೂ ಡೂಪ್ಲಿಕೇಟ್ ಸ್ಟ್ಯಾಂಪ್ ಅಂತ ಕಂಡುಹಿಡಿಯೋದೇ ಕಷ್ಟ ಆಗಿರುತ್ತೆ. ಬಟ್ ಈ ಪೋಸ್ಟ್ನ ಆಚೆ ಕಳಿಸೋದಕ್ಕೆ ಪೋಸ್ಟ್ ಮ್ಯಾನ್ಗೆ ದುಡ್ಡು ಕೊಡಬೇಕು. ದುಡ್ಡಿರಲ್ಲ. ಪೋಸ್ಟ್ ಮ್ಯಾನ್ ಏನು ಮಾಡ್ತಾನೆ, ದುಡ್ಡು ಕೊಟ್ರೆ ನಾನು ಆಚೆ ಕಳಿಸೋದು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಲೀನ ಆಪೋಸಿಟ್ ಅಲ್ಲಿರುವಂಥ ವಾರ್ಡ್ನ ಒಬ್ಬ ಮುದ್ಕ ನಾಟಕ ಮಾಡ್ತಾನೆ ಏನೋ ಆಗಿರೋ ಥರ. ಅಷ್ಟರಲ್ಲಿ ನಮ್ಮ ಲೀ ಒಂದು ಅದ್ಭುತ ಪ್ಲಾನ್ ಮಾಡಿಬಿಟ್ಟು ಆ ಪೋಸ್ಟ್ ಕಾರ್ಡನ್ನು ಅವ್ನ ಬ್ಯಾಗ್ಗೆ ಗೊತ್ತಿಲ್ದಂಗೆ ಹಾಕ್ಬಿಡ್ತಾನೆ. ಹಾಕ್ಬಿಟ್ಟು ಏನೂ ಆಗದಿಲ್ದಿರೋ ಥರ ನಾಟಕ ಆಡ್ಕೊಂಡು ಸುಮ್ಮನಾಗ್ಬಿಡ್ತಾನೆ. ಸೊ ಈಗ ಲೀನ ದೊಡ್ಡ ಐಯರ್ ಸ್ಪೆಷಲಿಸ್ಟ್ ಆಫೀಸರ್ಸ್ಗಳು ತನಿಖೆ ಮಾಡೋದಕ್ಕೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಜೈಲಿಂದ ಆಚೆಗೆ. ಸೊ ಈ ಲೀಗೆ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ತಿಳ್ಕೊಳೋದಕ್ಕೆ ನಮ್ಮ ಸ್ಪೆಷಲಿಸ್ಟ್ ಆಫೀಸರ್ಸ್ಗಳು ಬಂದಿರ್ತಾರೆ. ಈಗ ಮಾತಾಡ್ತಾ ಕೇಳ್ತಾರೆ, ಇತ್ತೀಚಿನ ಒಂದು ಬ್ಯಾಂಕ್ ದರೋಡೆಯಲ್ಲಿ ನಿನ್ನ ಗುರುತುಗಳು ಕಾಣ್ತಾ ಇದೆ. ಸೊ ಅದು ನೀನೇ ಮಾಡಿರೋದು ಅಂತ ನಮಗೆ ತಿಳಿತಾ ಇದೆ ಅಂತ ಕೇಳಿದಾಗ ಲೀ, ಇದು ನನ್ನ ಕೆಲಸ ಅಲ್ಲ, ಇದು ನಾನು ಮಾಡಿಲ್ಲ ಅಂತಾನೆ ವಾದಿಸ್ತಿರ್ತಾನೆ. ಸೊ ಅವನು ಯಾವ ರೀತಿ ವಾದಿಸ್ತಾನೆ ಅಂದರೆ, ಪೊಲೀಸರ್ಸ್ಗೆ ಇವನ ಮೇಲೆ ಅನುಮಾನನೇ ಬರಬಾರ್ದು, ಇವನು ಮಾಡಿಲ್ಲ ಅನ್ನೋದು ರೀತಿನೇ ವಾದಿಸ್ತಾನೆ. ಸೊ ಈಗ ಪೊಲೀಸರ್ಸ್ ಏನು ಮಾಡ್ತಾರೆ, ಸ್ಪೆಷಲಿಸ್ಟ್ ಆಫೀಸರ್ಸು ಇವನು ಆ ಕೆಲಸ ಮಾಡಿಲ್ಲ, ಒಳ್ಳೆಯವನೇ ಇರ್ಬೋದು, ವಿಕ್ಟಿಮೇ ಇರ್ಬೋದು ಅಂದ್ಬಿಟ್ಟು ವಾಪಸ್ ಕಳಿಸ್ತಾರೆ. ಲೀ ಇದೇ ಸಂತೋಷದಿಂದ ಆಚೆ ಹೊರಟೋಗ್ತಾನೆ ಖುಷಿಪಟ್ಟು. ಆದರೆ ನಮ್ಮ ಪೊಲೀಸರ್ಸು ಭಾರಿ ಎಕ್ಸ್ಪರ್ಟ್. ಅವ್ರು ಹೆಂಗೆ ಮಾಡ್ತಾರೆ ಅಂದರೆ, ಈಗ ತನಿಖೆನ ನೀವು ನೋಡ್ಬೋದು. ಅವರು ಲೀನ ಬ್ಲಡ್ ಸ್ಯಾಂಪಲ್ನ ಮತ್ತು ಅಲ್ಲಿ ಸಿಕ್ಕಿರೋವಂಥ ಬ್ಲಡ್ ಸ್ಯಾಂಪಲ್ಗಳು ಹಾಗೂ ಅಲ್ಲಿ ಸಿಕ್ಕಿರೋವಂಥ ಮಾಹಿತಿಗಳನ್ನು ಸಂಗ್ರಹಿಸಿ ನಮ್ಮ ಲೀನಲ್ಲಿರುವಂಥ ಎಲ್ಲ ಅನಾಲಿಸಿಸ್ನ ಮಾಡು ಎಲ್ಲ ರೀತಿ ತನಿಖೆ ನಡೆದ ನಂತರ ಲೀನೇ ಈ ವಿಕ್ಟಿಮು, ಇವನಿಂದನೇ ಆ ಕೆಲಸ ಆಗಿರೋದು ಅಂತ ಪೊಲೀಸರ್ಸು ಅವನ್ನ ಕರ್ಕೊಂಬಂದು ನೀನೇ ಈ ಕೆಲಸ ಮಾಡಿರೋದು ಅಂತ ಒಪ್ಕೋ ಅಂತ ಹೇಳ್ತಾರೆ. ಬಟ್ ನಮ್ಮ ಲೀ ಏನು ಮಾಡ್ತಾನೆ, ಇದು ನಾನೇ ಮಾಡಿರೋದಲ್ಲ, ನಮ್ಮ ಪೇಂಟರ್ ಒಬ್ಬ ಇದ್ದಾನೆ ಅಂತ ಹೇಳ್ತಾರೆ. ಬಟ್ ಆ ಪೇಂಟರ್ ಯಾರು ಅಂತ ಹೇಳೋದಕ್ಕೆ ಅವನು ನಿರಾಕರಿಸ್ತಾ ಇರ್ತಾನೆ. ಅಷ್ಟರಲ್ಲಿ ಒಬ್ಳು ಹೀರೋಯಿನ್ ಎಂಟ್ರಿ ಆಗುತ್ತೆ. ಇವಳ ಹೆಸರು ಯುವಾನ್ ಅಂತ. ಇವಳು ಆ ಪೊಲೀಸ್ ಆಫೀಸ್ ಮುಂದೆ ಬಂದು ಅಡ್ವೊಕೇಟ್ ಜೊತೆಗೆ ಲೀಗೆ ಜಾಮೀನು ಕೊಡಿಸೋದಕ್ಕೆ ಓಡಾಡ್ತಾ ಇರ್ತಾರೆ. ಬಟ್ ಲೀ ಮೇಲೆ ತುಂಬ ಅಪರಾಧ ಕೇಸ್ಗಳಿರ್ತವೆ, ಸುಮಾರು 10-15 ಕೇಸ್ಗಳಿರ್ತವೆ. ಆ ಇಲ್ಲೀಗಲ್ ಕೇಸ್ಗಳ ಮೇಲೆ ಇವನಿಗೆ ಜಾಮೀನು ಸಿಗೋದು ತುಂಬ ಕಷ್ಟವಾಗಿರುತ್ತೆ. ಸೊ ಯುವಾನ್ಗೆ ಕೂಡ ಬೇಜಾರಾಗುತ್ತೆ, ಜಾಮೀನು ಸಿಗ್ತಾ ಇಲ್ಲ ಅಂತ. ಬಟ್ ಅಲ್ಲಿರುವಂಥ ಪೊಲೀಸ್ ಆಫೀಸರ್ಸ್ ಏನು ಮಾಡ್ತಾರೆ, ನಿನಗೆ ಜಾಮೀನು ಸಿಗುತ್ತೆ, ಬಟ್ ನೀನು ನಿನ್ನ ಬಗ್ಗೆ ಹಾಗೂ ಆ ಪೇಂಟರ್ ಬಗ್ಗೆ ಹೇಳಬೇಕು ಅಂತ. ಈಗ ನಮ್ಮ ಲೀ ಏನು ಮಾಡ್ತಾನೆ, ಸ್ವಲ್ಪ ಕತೆ ಹಿಂದಕ್ಕೆ ತೊಗೊಂಡು ಹೋಗ್ತಾನೆ, ಹೇಳೋದಕ್ಕೆ ಶುರು ಮಾಡ್ತಾನೆ. ಲೀ ಮತ್ತು ಯುವಾನ್ ಇಬ್ಬರು ಕೂಡ ಸ್ಪೆಷಲಿಸ್ಟ್, ಪೇಂಟ್ ಕ್ರಿಯೇಟರ್ಸ್. ಸೊ ಇವರಿಬ್ಬರು ಸಖತ್ತಾಗಿ ಪೇಂಟಿಂಗ್ ಮಾಡ್ತಾ ಇರ್ತಾರೆ. ನಮ್ಮ ಯುವಾನ್ ಅವಳು ಏನು ಮಾಡ್ತಾಳೆ ಅಂದರೆ, ಅವಳ ಸ್ವಂತ ಕಲೆಯಿಂದ ಪೇಂಟ್ಗಳನ್ನು ಹೊಸಾದ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಬಟ್ ನಮ್ಮಲ್ಲಿ ಅದ್ಭುತ ಪೇಂಟರ್, ಬಟ್ ಬೇರೆ ಯಾರು ಮಾಡಿರೋಂಥ ಪೇಂಟ್ನ ಡೂಪ್ಲಿಕೇಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅವನು. ಈ ಎಕ್ಸಾಕ್ಟ್ ಪೇಂಟಿಂಗ್ನ ಡೂಪ್ಲಿಕೇಟ್ ಮಾಡೋವಂಥ ಒಂದು ಕಲೆ ಇತ್ತು ಅವನ ಹತ್ರ. ಸೊ ಅವನ ಕಲೆನ, ಆ ಚಿತ್ರಗಳನ್ನ ಯಾರೂ ಖರೀದಿಸ್ತಿರಲ್ಲ, ಯಾಕಂದರೆ ಡೂಪ್ಲಿಕೇಟ್ ಕಾಪಿ ಆಗಿರುತ್ತೆ. ತುಂಬ ಕಷ್ಟಪಡ್ತಿರ್ತಾನೆ, ತುಂಬ ಒಳ್ಳೆ ಪೇಂಟಿಂಗ್ಸ್ ಮಾಡ್ತಾ ಇರ್ತಾನೆ. ಈಗ ಅವರಿರೋವಂಥ ಒಂದು ಆರ್ಟ್ ಗ್ಯಾಲರಿಗೆ ಒಬ್ಬ ತುಂಬ ಶ್ರೀಮಂತ ಮಾಲೀಕ ಬರ್ತಾನೆ. ಅಲ್ಲಿ ಯುವನ್ನ ಪೇಂಟಿಂಗ್ಸ್ನ ನೋಡ್ಬಿಟ್ಟು ನನಗೆ ತುಂಬ ಇಷ್ಟ ಆಯಿತು, ನಾನು ಇದನ್ನೆಲ್ಲ ಖರೀದಿಸ್ತೀನಿ ಅಂತ ಹೇಳ್ಬಿಟ್ಟು ಆಫರ್ ಕೊಟ್ಬಿಟ್ಟು ಹೋಗ್ತಾನೆ. ಬಟ್ ನಾನು ಲೀನಾ ಪೇಂಟಿಂಗ್ಸ್ನ ಒಂದೂ ಖರೀದಿಸೋಲ್ಲ ಅವನು. ಆದರೆ ಯುವನ್ ಹೇಳ್ತಾಳೆ, ಇದು ನನ್ನ ಫ್ರೆಂಡ್ ಮಾಡಿರೋವಂಥ ಪೇಂಟಿಂಗ್ಸು, ಇದನ್ನು ಕೂಡ ನೀವು ತಗೋಬೋದು ಅಂತ. ಬಟ್ ಅಲ್ಲಿರುವಂಥ ಮಾಲೀಕ, ಇದು ಡೂಪ್ಲಿಕೇಟ್ಸ್ ತೊಗೊಳಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ ಅಂತ. ಈಗ ಲೀ ಸಾಯಂಕಾಲ ಆಗಿರುತ್ತೆ, ಬರ್ತಾನೆ. ನನ್ನ ಪೇಂಟಿಂಗ್ಸ್ನೆಲ್ಲ ಯಾರೋ ಒಬ್ಬ ಟೋಕಿಯೋದವನು ತೊಗೊಂಡಿದ್ದಾನೆ, ನೀನು ನನ್ನ ಪೇಂಟಿಂಗ್ಸ್ ಬಗ್ಗೆ ಚಿಂತೆ ಮಾಡಬೇಡ, ನಿನ್ನ ಪೇಂಟಿಂಗ್ಸ್ನ ನೀನು ಮಾರ್ಬಿಡು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾನೆ. ಬಟ್ ಯುವನ್ಗೆ ಗೊತ್ತಾಗುತ್ತೆ ಇವನು ಹೇಳ್ತಿರೋದು ಸುಳ್ಳು ಅಂತ. ಈಗ ನೆಕ್ಸ್ಟ್ ದಿನ ಎಕ್ಸಿಬಿಷನ್ ಸ್ಟಾರ್ಟ್ ಆಗುತ್ತೆ. ಆ ಎಕ್ಸಿಬಿಷನ್ನಲ್ಲಿ ಯುವನ್ ಪೇಂಟಿಂಗ್ಸ್ ಎಲ್ಲ ಇರುತ್ತೆ. ಅದ್ರ ಮಧ್ಯದಲ್ಲಿ ಯುವನ್ ಲೀ ಪೇಂಟಿಂಗ್ ಕೂಡ ಇಟ್ಟಿರ್ತಾಳೆ. ಆ ಮಾಲೀಕನಿಗೆ ಇದು ಗೊತ್ತಾಗುತ್ತೆ. ಸೊ ಅವ್ನು ಕರೆದುಬಿಟ್ಟು ಏನು ಮಾಡ್ತಾನೆ, ಎಲ್ಲರ ಮುಂದೆ ತಮಾಷೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಸಿಟ್ಕೊಂಡು ಯುವಾನ್ ಮಾಲೀಕನ ಮುಖಕ್ಕೆ ನೀರೆಚ್ಚಿರ್ತಾಳೆ. ಇದನ್ನು ಕ್ಷಮೆ ಕೇಳೋದಕ್ಕೆ ಲೀ ಈಗ ಆ ಮಾಲೀಕನ ಹತ್ರ ಬರ್ತಾನೆ. ಸೊ ಆ ಮಾಲೀಕ, ನಾನು ನೀನು ಬರಲೇಬೇಕು, ನನ್ನ ಸಪ್ರೇಟಾಗಿ ನೀನು ಭೇಟಿ ಮಾಡಬೇಕು ಅಂದ್ಬಿಟ್ಟು ನಾನು ಈ ರೀತಿ ಕೆಲಸ ಮಾಡಿದ್ದು ಅಂತ ಹೇಳ್ಬಿಟ್ಟು ಲೀನ ಕರ್ಕೊಂಡು ಒಂದು ರೆಸ್ಟೋರೆಂಟ್ಗೆ ಹೋಗ್ತಾನೆ. ಇಲ್ಲಿ ಲೀನ ತುಂಬ ಹೊಗಳುತ್ತಾ ಇರ್ತಾನೆ, ನಿನ್ನಂಥ ಕಲಾವಿದ ತುಂಬ ಗ್ರೇಟ್ ಸಿಗೋದು, ಅಪರೂಪಕ್ಕೊಬ್ಬ ಸಿಗ್ತಾನೆ, ಎಕ್ಸಾಕ್ಟ್ ಕಾಪಿನ ಡೂಪ್ಲಿಕೇಟ್ ಮಾಡುವಂಥ ಸ್ಕಿಲ್ ನಿನ್ನ ಹತ್ರ ಇದೆ ಅಂತ ತುಂಬ ಹೊಗಳ್ತಾ ಇರ್ತಾನೆ. ಸೊ ನಿನಗೆ ನಾನೊಂದು ಆಫರ್ ಕೊಡ್ತೀನಿ ಅಂತ ನೆಕ್ಸ್ಟ್ ದಿನ ಭೇಟಿ ಮಾಡೋದಕ್ಕೆ ಹೇಳ್ತಾನೆ. ಆ ಭೇಟಿಯಲ್ಲಿ ಒಂದು ಭಯಂಕರ ಆಫರ್ ಕೊಡ್ತಾನೆ. ಆ ಆಫರ್ ಕೇಳ್ಬಿಟ್ಟು